ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮನೆಗೆ ಸ್ವಲ್ಪ ಹೊಸ ಪ್ಲ್ಯಾಂಟ್ಸ್ಗಳನ್ನ ತಂದಿದ್ದೆ. ಗುಲಾಬಿ ಗಿಡ, ಒಂದೆರಡು ಇಂಡೋರ್ ಪ್ಲ್ಯಾಂಟ್ಸು, ಡೈರೆ ಹೂವಿನ ಗಿಡ, ಚಿಕ್ಕ ಬಟರ್ ರೋಸ್ ಗಿಡ, ಈ ಥರ ಒಂದು 7-8 ಪ್ಲ್ಯಾಂಟ್ಸ್ನ ಹೊಸ ಪ್ಲ್ಯಾಂಟ್ಸ್ನ ತಂದಿದ್ದೆ. ಅದಕ್ಕೋಸ್ಕರ ಮತ್ತು ಹಳೆ ಪ್ಲ್ಯಾಂಟ್ಸ್ನ ರೀಪೋಟಿಂಗ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಗಿಡಗಳು ತುಂಬ ದೊಡ್ಡದಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಒಂದು ಮನಿ ಪ್ಲ್ಯಾಂಟ್ ತಂದಿದ್ದೆ, ಅದನ್ನು ಈ ಥರ ಒಳಗಡೆ ಹಾಕಿಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಸೋಫಾ ಪಕ್ಕದಲ್ಲಿ ಜಾಗ ಇದೆ ಫ್ರೆಂಡ್ಸ್, ಅಲ್ಲಿಟ್ಟಿದ್ದೀನಿ. ಏನೋ ಒಂಥರ ಇದು ಗಿಡಗಳು ಒಳ್ಳೆ ವೈಬ್ಸ್ನ ತಂದುಕೊಡ್ತೀನಿ ನೋಡಿ ಫ್ರೆಂಡ್ಸ್. ರೀಪಾಟಿಂಗ್ ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ರಜಾ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ರೀಪಾಟಿಂಗ್ ಮಾಡೋಕ್ಕೆ ಎಲ್ಲ ಸಿದ್ಧ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಅದು ಹೋಲ್ ಮಾಡೋದಕ್ಕೆ ಈ ಥರ ಹೋಲ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದು ಹೋಲ್ ಆಗಿಲ್ಲ ಅಂತಂದರೆ ಗಿಡಗಳು ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ನಾವು ಹಾಕಿರೋ ನೀರು ಎಕ್ಸ್ಟ್ರಾ ನೀರು ಆ ಹೋಲ್ ಮುಖಾಂತರ ಕೆಳಗಡೆ ಒಂದು ಪ್ಲೇಟ್ ಇಟ್ಟಿರ್ತೀವಲ್ಲ ಅಲ್ಲಿ ಬಂದು ಸ್ಟಾಕ್ ಆಗುತ್ತೆ. ಈ ಥರ ಒಂದು ದೊಡ್ಡ ಗಿಡ ಇತ್ತು ಫ್ರೆಂಡ್ಸ್, ಹಳೆಯದು. ತುಂಬ ಬೇರುಗಳೆಲ್ಲ ಮೇಲೆ ಬಂದ್ಬಿಟ್ಟಿತ್ತು, ಪಾಪ ಅದಕ್ಕೆ ಜಾಗ ಸಾಕಾಗ್ತಾ ಇರಲಿಲ್ಲ. ಇದು ಅವತ್ತು ಮಾರ್ನಿಂಗ್ ರಂಗೋಲಿ ವೈಬ್ಸ್ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿ ಇದೆ, ನೋಡ್ಕೊಳ್ಳಿ. ಈ ಥರ ಗಾಲಿಗಳನ್ನ ಹಾಕೋಬೇಕು ಕೆಳಗಡೆ, ಎರಡು ಸೈಡ್ ಈ ಥರ ಚಿಕ್ಕರನ್ನ ಹಾಕೋಬೇಕು. ಎರಡು ಸೈಡ್ ಈ ಥರ ಚಕ್ರ ಹಾಕೊಂಡು ಮಧ್ಯದಲ್ಲಿ ಒಂದು ಚಿಕ್ಕ ಕಮಲನ ನಾನು ಬಿಡ್ಕೊತಾ ಇದ್ದೀನಿ. ಈ ಥರ ಚಿಕ್ಕದೊಂದು ಕಮಲನ ಹಾಕ್ಕೊಂಡು ಡೈಲಿ ಒಂದೇ ಥರ ರಂಗೋಲಿ ಬಿಡಿಸೋದಕ್ಕಿಂತ ಈ ಥರ ಡಿಫ್ರೆಂಟ್ ಆಗಿರೋಂಥ ರಂಗೋಲಿಗಳನ್ನ ಹಾಕಬೇಕು ಫ್ರೆಂಡ್ಸ್. ಡೈಲಿ ಏನೋ ಒಂಥರ ಚೆನ್ನಾಗಿರುತ್ತೆ. ನಾನು ಇದನ್ನ ಯೂಟ್ಯೂಬಲ್ಲೇ ಸರ್ಚ್ ಮಾಡಿಬಿಟ್ಟು ರಾತ್ರಿ ಕಲ್ಕೊಂಡು ಬೆಳಿಗ್ಗೆ ಹಾಕ್ತಾಯಿದ್ದೀನಿ ನಿಮಗೋಸ್ಕರ. ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡ್ತಿದ್ದಂಕಲ್ಲ ನನಗೆ. ಮತ್ತು ಈಸಿನೂ ಇದೆ ಫ್ರೆಂಡ್ಸ್, ಅಷ್ಟೊಂದು ಏನು ಕಷ್ಟ ಇಲ್ಲ. 5 ಇರೋದು ಮೂರು ಸಾಲು ಇಟ್ಕೋಬೇಕು, ಮತ್ತು ಲಾಸ್ಟಿಗೆ 3 ಇಟ್ಕೋಬೇಕು. ಈ ಥರ ಹಾಕ್ಕೋಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಡೈಲಿ ಒಂದೇ ಥರ ರಂಗೋಲಿ ಹಾಕೋಕ್ಕಿಂತ ಈ ಥರ ಡಿಫ್ರೆಂಟ್ ಆಗಿರೋಂಥ ರಂಗೋಲಿ ಹಾಕಿದ್ರೆ ಏನೋ ಒಂಥರ ಯೂನಿಕ್ ಆಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಗೊತ್ತು ರಂಗೋಲಿಯನ್ನು ಮನೆ ಮುಂದೆ ಹಾಕಿದ್ರೆ ಯಾವ ರೀತಿ ವೈಬ್ಸ್ ಬರುತ್ತೆ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಅಂತ ಹೇಳ್ಬಿಟ್ಟು. ಈ ಥರ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ. ನಾವು ಚಿಕ್ಕಿಗಳಿಂದ ಏನೇನೋ ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಕೇವಲ ಚಿಕ್ಕ ಮತ್ತು ರಂಗೋಲಿಯಿಂದ ಈ ಥರ ಚೆನ್ನಾಗಿ ಕಾಣಿಸ್ತದೆ.
ಫೈನಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ. ಫೈನಲಿ ತೋರಿಸ್ತಾ ಇದ್ದೀನಿ. ನೋಡಿ ಆ ದೇವರು ಆ ಗೋಪುರ ನಿನ್ನೆ ರಿಪೋರ್ಟ್ ಮಾಡುವಂಥ ಎಲ್ಲ ಪೋರ್ಟ್ಸ್ನ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇನ್ನೊಂಥರ ಬಾಲ್ಕನಿಯಲ್ಲಿ ಗುಡ್ ವೈಬ್ಸ್ನ ಕೊಡುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಏನೋ ಒಂಥರ ಮಾರ್ನಿಂಗ್ ಗುಡ್ ವೈಬ್ಸ್ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ಥರ ಒಂದು ಸ್ವಲ್ಪ ಜಾಸ್ತಿ ಫ್ಲವರ್ ಗಿಡಗಳನ್ನ ತೆಗೆಯಲಾದ್ರೂ ಪರವಾಗಿಲ್ಲ, ಸ್ವಲ್ಪ ಗಿಡಗಳನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಯಾವ ಥರ ಇರುತ್ತೆ ಮನೆ ವಾತಾವರಣ ಅಂತ. ಫೈನಲಿ ಈ ಥರ ಕಾಣಿಸುತ್ತೆ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಕೆಳಗಡೆಯಿಂದ. ಫುಲ್ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ನನ್ನ ಮಗು ಮಾತಾಡ್ತಾ ಇದ್ದರೆ ಬೇಜಾರಾಗ್ತದೆ. ನೋಡಿ ಫ್ರೆಂಡ್ಸ್, ಈ ಥರ Thank you for watching friends. Thank you so much. Okay, videos ನೋಡಿ support ಮಾಡಿ, subscribe ಮಾಡಿ. Thank you friends. Thank you so much. ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿದಿನ ಫ್ಲವರ್ಸ್ ನೋಡೋದು ಏನೋ ಒಂಥರ ಖುಷಿ ಅನ್ಸುತ್ತೆ ಫ್ರೆಂಡ್ಸ್. ಮಾರ್ನಿಂಗ್ ಅದರ ವೈಬ್ಸೇ ಬೇರೆ ಥರ ಇರುತ್ತೆ. ಮಾರ್ನಿಂಗ್ ಟೋಟಲಿ ಓವರಲ್ಲಿ ಕಾಣಿಸುತ್ತೆ. ಕೃಷ್ಣ ಬೃಂದಾವನದಲ್ಲಿರುವಂಥ ಶ್ರೀಕೃಷ್ಣ ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್.